ನಮಸ್ಕಾರ, ಆರ್ಫನ್ ನ್ಯೂಸ್ಗೆ ಸ್ವಾಗತ. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ಪಟ್ಟಣದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ನೇತೃತ್ವದಲ್ಲಿ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದವರನ್ನು ತಕ್ಷಣ ಬಂಧಿಸಬೇಕು ಎಂದು ಯಲಬುರ್ಗಾದ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ನಲ್ಲಿ ಪ್ರತಿಭಟನೆ ಮಾಡುವುದರ ಮೂಲಕ ತಹಸೀಲ್ದಾರ್ ನಂತರ ಪೊಲೀಸ್ ಠಾಣೆಗೆ ತೆರಳಿ ಸಿಪಿಐ ಅವರಿಗೆ ಮನವಿ ಸಲ್ಲಿಸಲಾಯಿತು. ಬಿಜೆಪಿ ತಾಲೂಕು ಮಂಡಲದ ಅಧ್ಯಕ್ಷ ಮಾರುತಿ ಗೌರಾಳ್ ಮಾತನಾಡಿ, ಪಟ್ಟಣದ 9ನೇ ವಾರ್ಡಿನ ಬಿಬಿ ಫಾತಿಮಾ ಆಲಂ ದರ್ಗಾದ ಮೇಲೆ ಭಾರತದ ರಾಷ್ಟ್ರಧ್ವಜ ಹೋಲುವ ತ್ರಿವರ್ಣ ಧ್ವಜದ ಮಧ್ಯೆ ಅಶೋಕನ ಚಕ್ರವನ್ನು ಮಧ್ಯದಲ್ಲಿ ಉರ್ದು ಅಕ್ಷರದಲ್ಲಿ ಅಲ್ಲಾಹನಕ್ಕಿಂತ ಬೇರೆ ದೇವರಿಲ್ಲ ಎಂದು ಬರೆದಿದ್ದಾರೆ ಮತ್ತು ಟಿಪ್ಪುವಿನ ಖಡ್ಗ ಚಿತ್ರ ಬಿಡಿಸಿ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದವರನ್ನು ತಕ್ಷಣವೇ ಬಂಧಿಸಬೇಕು ಎಂದು ಹೇಳಿದರು. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ತಾಲೂಕು ಕಾರ್ಯದರ್ಶಿ ರಾಜಶೇಖರ್ ಮಾತನಾಡಿ, ಯಲಬುರ್ಗಾ ಪಟ್ಟಣ ಸೌಹಾರ್ದಯುತವಾಗಿರುವ ಪಟ್ಟಣ ಕೋಮಗಲ ಬೇಗೆ ಸಾರುವಂತ ವಾತಾವರಣ ನಿರ್ಮಾಣ ಮಾಡಿದವರನ್ನು ಬಂಧಿಸಬೇಕು, ಇಲ್ಲವೆಂದರೆ ಜಿಲ್ಲಾದ್ಯಂತ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ವೀರಣ್ಣ ಹುಬ್ಳಿ, ದಾನನಗೌಡ ತೊಂಡಿಹಾಳ್, ಪ್ರಭುರಾಜ್ ಕಲಬುರ್ಗಿ, ಸಿದ್ದು ಮಣ್ಣಿನವರ್, ಕಲ್ಲೇಶಪ್ಪ ಕರಮೂಡಿ, ಅಮರೇಶ್ ಹುಬ್ಬಳ್ಳಿ, ಬಾಪುಗೌಡ ಪಾಟೀಲ್, ವಸಂತ್ ಬಾವಿಮಣಿ, ಶಿವಾನಂದ್ ಬಣಕಾರ್, ವಿಜಯ್ ಜಕ್ಕಲಿ, ಕಳಕಪ್ಪ ತಳವಾರ್, ಹನುಮಂತಪ್ಪ ರಾಠೋಡ್, ಹಿಂದೂ ಜಾಗರಣ ವೇದಿಕೆ ಕೂಕನೂರ್ ತಾಲೂಕು ಅಧ್ಯಕ್ಷರ ವಿನಾಯಕ್ ಸರಗಣಚಾರ, ಹಿಂದೂ ಜಾಗರಣ ವೇದಿಕೆ ಜಿಲ್ಲಾ ಸದಸ್ಯ ಬಸವರಾಜ್ ಉಮಚಗಿ ಉಪಸ್ಥಿತರಿದ್ದರು. ವರದಿಗಾರರು ಬಸವರಾಜ್ ಮಂಡಲ್ಮುರಿ, ಆರ್ಫನ್ ನ್ಯೂಸ್, ಕೊಪ್ಪಳ.